ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು 300 rupees ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ. 300 rupeesಗೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು. ಸೊ ಈ ಒಂದು 300 rupees ಪ್ಯಾಕೇಜ್ ಏನಿದೆ ಜಸ್ಟ್ ಫಾರ್ ಮೇ 20ನೇ ತಾರೀಕು ಒಳಗೆ ಮಾತ್ರ ಇರುತ್ತೆ ಅಂತ ಹೇಳ್ತೀನಿ. ನೀವು ಆಫ್ಟರ್ ಮೇ 21st 22nd ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು 300 rupees ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳುತ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಎಲ್ಲಾರ್ಗೂ ರೆಸೊನೇಟ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲಾರ್ಗೂ ಕೂಡ ರೆಸೊನೇಟ್ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತೀರಾ ಆ ಒಂದು ವ್ಯಕ್ತಿಯ ಪ್ರಸ್ತುತ ಮನಸ್ಥಿತಿ ನಿಮ್ಮ ವಿಚಾರವಾಗಿ ಏನಿದೆ ಅಂಡ್ ಆ ಒಂದು ವ್ಯಕ್ತಿಯ ಇಂಟೆನ್ಷನ್ ಏನು, ಅವ್ರು ಯಾಕೆ ನಿಮ್ ಲೈಫ್ ಅಲ್ಲಿ ಇದಾರೆ, ಅವ್ರು ಯಾಕೆ ನಿಮ್ ಜೀವನದಲ್ಲಿ ಬಂದ್ರು ಅಂಡ್ ಆ ಒಂದು ವ್ಯಕ್ತಿಯ ಉದ್ದೇಶ ಏನು ನಿಮ್ಮ ಜೀವನದಲ್ಲಿ ಬರೋದಿಕ್ಕೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಅವರ ಮನಸ್ಥಿತಿ ಯಾವ ತರ ಇದೆ ಅಂಡ್ ಅವರ ಮನಸ್ಸಿನ ಮಾತುಗಳು ಎಲ್ಲಾ ಒಂದು ಡೀಟೇಲ್ ಲವ್ ರೀಡಿಂಗ್ ಇರುತ್ತೆ. ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು, ಲವರ್, ಹಸ್ಬೆಂಡ್, ವೈಫ್ ಯಾರು ಬೇಕಾದ್ರೂ ಆಗಿರ್ಬೋದು, ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ತುಂಬಾ ಸ್ಪೆಷಲ್ ಇಂಪಾರ್ಟೆಂಟ್ ಇದಾರೆ ಅಂದ್ರೆ ಆ ಒಂದು ವ್ಯಕ್ತಿನ ನೆನ್ಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ರೆ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರಾ ಆ ಒಂದು ವ್ಯಕ್ತಿಯ ಪ್ರಸ್ತುತ ಮನಸ್ಥಿತಿ ಯಾವ ತರ ಇದೆ ನಿಮ್ಮ ವಿಚಾರವಾಗಿ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಉದ್ದೇಶ ಏನು, ಅವರ ಮನಸ್ಸಿನ ಮಾತು ಏನು, ಪ್ರತಿಯೊಂದು ಡೀಟೇಲ್ ಆಗಿ ಇವಾಗ ತಿಳ್ಕೊಂಡ. ಲೆಟ್ಸ್ ಬಿಗಿನ್. ಸೊ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ಐ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಅಂಡ್ ಜಸ್ಟಿಸ್ ಇದೆ, ಓಕೆ, ಅಂಡ್ ಐ ಹ್ಯಾವ್ 5 of swords, devil card, okay, and 4 of cups, death card, and 6 of cups. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉದ್ದೇಶ ಏನು, ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದಿಕ್ಕೆ ಅಂಡ್ ಆ ಒಂದು ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ನಿಮ್ಮ ವಿಚಾರದಲ್ಲಿ ಅಂಡ್ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು ಅಂತ ಅಂದ್ರೆ 4 of cups ಇದೆ ಅಂಡ್ ಕಿಂಗ್ ಆಫ್ ಕಪ್ಸ್ ಇದೆ, ಜಸ್ಟಿಸ್ ಇದೆ. ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಂಗೆ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮಿಂದ ತುಂಬಾ ದೂರ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಆ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ನಿಮ್ಮ ಜೊತೆಗೆ ಹರಟೆ ಹೊಡಿಬೇಕು, ಮೀಟ್ ಮಾಡ್ಬೇಕು ಅಂದ್ರೆ ಆ ಒಂದು ವ್ಯಕ್ತಿ ಫಸ್ಟೇ ಪ್ಲಾನ್ ಮಾಡ್ಬೇಕು. ಈ ದಿನ ಬರ್ತೀನಿ, ನೀನ್ ಈ ದಿನ ಫ್ರೀ ಮಾಡ್ಕೋ, ಈ ರೀತಿ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಯೋರ್ ಬೋತ್ ಆರ್ ಸ್ಟೇಯಿಂಗ್ ವೆರಿ ಲಾಂಗ್ ಅಂತ ಹೇಳ್ಬೋದು. ಲೈಕ್ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಮೋರ್ ದೆನ್ 80 kilometers, 50-60 kilometers ದೂರದಲ್ಲಿದ್ದೀರಾ. ಸೊ ಈ ಒಂದು ವ್ಯಕ್ತಿನೂ ಕೂಡ ಬಿಸಿ ಇದಾರೆ ಅವರ ಲೈಫ್ ಅಲ್ಲಿ ಅಂಡ್ ನೀವು ಕೂಡ ಬಿಸಿ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ. ಸೊ ಇಬ್ಬರ ಒಂದು ಕರಿಯರ್ ಸ್ಕೆಡ್ಯೂಲ್ ಹೆಂಗಿದೆ ಅಂತ ಅಂದ್ರೆ ಒಬ್ರಿಗೊಬ್ರು ಸರಿಯಾಗಿ ಮೀಟ್ ಮಾಡೋದಿರ್ಲಿ, ಮಾತಾಡೋದಕ್ಕೂ ಸಾಧ್ಯ ಆಗಲ್ಲ. ಸೊ ನಿಮ್ಮ ಪ್ರೊಫೆಷನಲ್ ಗಳಲ್ಲಿ ಯು ಆರ್ ವೆರಿ ಬಿಸಿ ಅಂಡ್ ದಿಸ್ ಪರ್ಸನ್ ಇಸ್ ಆಲ್ಸೋ ವೆರಿ ಬಿಸಿ ಅಟ್ ದ ಸೇಮ್ ಟೈಮ್. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನನ್ನ ವ್ಯಕ್ತಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಎಲ್ಲವೂ ಕೂಡ ಅವರ ಲೈಫ್ ಅಲ್ಲಿ ಇದೆ, ಯಾವ್ದಕ್ಕೂ ಕಡಿಮೆ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಅವರು ಸೋಂಬೇರಿತನದಿಂದ ಇಲ್ಲ, ಯಾವಾಗ್ಲೂ ಕೂಡ ವರ್ಕ್ ಮಾಡ್ತಾನೆ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಸೊ ಏನೇ ಮಾಡಿದ್ರು ಈ ಒಂದು ವ್ಯಕ್ತಿ ಲೇಜಿ ಅಂತೂ ಅಲ್ಲ. ಸೊ ಇವ್ರನ್ನ ನೋಡಿದ್ಮೇಲೆ ಮನ್ಸಲ್ಲಿ ಒಂದು ಆಸೆ ಬರುತ್ತೆ, ಸೊ ಲೈಫ್ ಅಲ್ಲಿ ಏನಾದ್ರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು, ಸಕ್ಸಸ್ ಆಗ್ಬೇಕು ಅಂತ. ಸೊ ನನ್ನ ಪಾರ್ಟ್ನರೇ ನನಗೆ ಮೋಟಿವೇಶನ್, ನನ್ನ ಪಾರ್ಟ್ನರೇ ನನಗೆ ಇನ್ಸ್ಪಿರೇಷನ್ ಅಂತ ಅವರು ಫೀಲ್ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಯಾವ ಲೆವೆಲ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಮೇ ಬಿ ನೀವು ಕೆಲಸ ಮಾಡಿದ್ರು ಕೂಡ ನಿಮಗೆ
ಜೀವನ ನಡೆಸೋದು ಗೊತ್ತಿದೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಸೆಟಲ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ವೆಲ್ ಸೆಟಲ್ಡ್ ಇರ್ಬೋದು, ಅಥವಾ ನಿಮ್ಗೆ ಯಾವ್ದಕ್ಕೂ ಕಡಿಮೆ ಇಲ್ಲ, ಇಷ್ಟೇ ವಾಕ್ ಮಾಡಬೇಕು ಅಥವಾ ಯಾವುದೇ ರೀತಿ ನಿಮಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾಕಂತಂದ್ರೆ ನಿಮ್ಗೆಲ್ಲಾನು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ, ಎಲ್ಲಾನು ಕೂಡ ಇದೆ. ಅಂಡ್ ನೀವು ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಎಲ್ಲಾನು ಕೂಡ ಇದೆ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಲೇಜಿ ಮಾಡಲ್ಲ, ಸೋಂಬೇರಿ ಮಾಡಲ್ಲ. ಸೊ ಅದೇ ನಿಮ್ಮ ಪಾರ್ಟ್ನರ್ಗೆ ಅನ್ಸೋದು, ನನ್ನ ಪಾರ್ಟ್ನರ್ನ ನೋಡಿ ನಾನು ಕಲಿಬೇಕು, ತುಂಬಾನೇ ಇದೆ ಕಲಿಯೋದು. ಸೊ ಇವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಈ ಒಂದು ವ್ಯಕ್ತಿ ಇನ್ಸ್ಪೈರ್ ಮಾಡ್ತಾರೆ ಬೇರೆಯವ್ರಿಗೆ, ಎಷ್ಟು ಕಷ್ಟಪಟ್ಟು ದುಡಿತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ನೀವೇನ್ ಸಂಪಾದನೆ ಮಾಡ್ತಿರಲ್ವಾ, ಆ ಒಂದು ಸಂಪಾದನೆಗಳು ನಿಮಗ್ ಮಾತ್ರ ಇಟ್ಕೊಳ್ಳಲ್ಲ. ಯಾರಿಗಾದ್ರೂ ಕಷ್ಟ ಬಂದ್ರೆ, ಯಾರಾದ್ರೂ ನಿಮ್ಮ ಹತ್ರ ಹೆಲ್ಪ್ಗೆ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಕೇಳಕ್ಕಿಂತ ಮುಂಚೆ ನೀವೇ ಅವ್ರಿಗೆ ಹೆಲ್ಪ್ ಮಾಡ್ಬಿಡ್ತೀರಾ. ಹಣದ ಸಹಾಯ ನೀವು ತುಂಬಾ ಜನಕ್ಕೆ ಮಾಡಿದ್ರ, ಇನ್ ರಿಟರ್ನ್ ನೀವು ಅವ್ರು ಕೊಡೋವರೆಗೂ ಕೇಳೋದೇ ಇಲ್ಲ. ಈ ರೀತಿ ವ್ಯಕ್ತಿತ್ವ ನಿಮ್ದು. ಇದನ್ನೆಲ್ಲ ನೋಡಿ ಗಮನಿಸಿದಾಗ ನಿಮ್ಮ ಪರ್ಸನ್ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಪಾರ್ಟ್ನರ್ ದುಡ್ಡಿಗೆ ಬೆಲೆ ಕೊಡಲ್ಲ, ಮನುಷ್ಯರಿಗೆ ಬೆಲೆ ಕೊಡ್ತಾರೆ, ಪ್ರೀತಿಗೆ ಬೆಲೆ ಕೊಡ್ತಾರೆ, ಸ್ನೇಹಕ್ಕೆ ಬೆಲೆ ಕೊಡ್ತಾರೆ. ಈ ತರ ಕ್ಯಾರೆಕ್ಟರ್ ಇರುವಂತ ಪರ್ಸನ್ ಆಕ್ಚುಲಿ ನನ್ನ ಜೀವನದಲ್ಲಿ ಅವಶ್ಯಕತೆ ಇತ್ತು. ಅದೇ ತರನೇ ನನಗೆ ಆ ದೇವ್ರು ಅದೇ ರೀತಿಯ ಒಂದು ಪಾರ್ಟ್ನರ್ನ ಕಳ್ಸಿಕೊಟ್ಟಿದ್ದಾರೆ. ಇಂಥ ವ್ಯಕ್ತಿನ ನಾನ್ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಯಾಕಂತಂದ್ರೆ ನೀವೊಂದು ಯುನಿಕ್ ಆಗಿದ್ರೆ, ಎಲ್ಲಾ ರೀತಿಯಿಂದನೂ ವಿಭಿನ್ನವಾಗಿ ನೀವು ಡಿಫ್ರೆಂಟ್ ಆಗಿ ನೀವು ಯೋಚನೆ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ದುಡ್ಡೇ ಪ್ರಪಂಚ ಅಲ್ಲ ಅಂತ ನೀವು ನಂಬಿದಿರ. ಇದೆಲ್ಲಾನು ಕೂಡ ನಿಮ್ಮ ಪಾರ್ಟ್ನರ್ಗೆ ಹೇಳಿದಿರಾ, ತಿಳಿಸಿದಿರಾ. ಅವರು ಕೂಡ ಅದನ್ನೇ ಪಾಲನೆ ಮಾಡ್ತಿದ್ದಾರೆ ಅವರ ಜೀವನದಲ್ಲಿ. ಸೊ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕಾರಣಕ್ಕೂ ದುಡ್ಡಿಗೆ ಬೆಲೆ ಕೊಡೋರಲ್ಲ. ಸೊ ಸ್ನೇಹಕ್ಕೆ ಬೆಲೆ ಕೊಡ್ತೀರಾ, ಪ್ರೀತಿಗೆ ಬೆಲೆ ಕೊಡ್ತೀರಾ. ಅಂಡ್ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮಗೆ ದೂಷಿಸ್ತಾ ಇದಾರೆ, ನಿಮಗೆ ಆಗ್ತಾ ಇದಾರೆ ಅಂದ್ರೂ ಕೂಡ ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ. ಆಯ್ತು, ನನ್ನಿಂದ ಏನಾದ್ರೂ ನಿಂಗೆ ಪ್ರಾಬ್ಲಮ್ ಆಗ್ತಿದ್ರೆ ನಾನೇ ದೂರ ಹೋಗ್ಬಿಡ್ತೀನಿ, ನೀ ನನ್ನ ದ್ವೇಷ ಅವಶ್ಯಕತೆನೇ ಇಲ್ಲ ಅಂತ ಹೇಳುವಂತ ವ್ಯಕ್ತಿ. ನಿಮ್ಮ ಪೇಷನ್ಸ್, ನಿಮ್ಮ ಪಾಸಿಟಿವಿಟಿ, ನಿಮ್ಮ ಬಿಲೀವ್ನೆಸ್, ನೀವು ಆಕ್ಚುಲಿ ನೀವು ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ರ, ಮೇ ಬಿ ನಿಮ್ಮ ಪಾರ್ಟ್ನರ್ ಅನ್ನ ನೋಡಿದಾಗ ಗಮನಿಸ್ತಾರೆ, ಓಕೆ ಇವರು ಸ್ಪಿರಿಚುವಲ್ ಲೈನ್ ಅಲ್ಲಿ ಇರೋದಕ್ಕೆ ಈ ತರ ಇದಾರ, ಅಥವಾ ಇವರ ಕ್ಯಾರೆಕ್ಟರ್ ಇರೋದೇ ಇದೆಯಾ, ಈ ತರ ಇರೋದಾ ಅಂತ ಅಂದ್ರೆ ನೀವಿರೋದೇ ಹಾಗೆ. ಸೊ ಸ್ಪಿರಿಚುವಲ್ ಲೈನ್ ಅಲ್ಲಿ ನೀವು ಇರೋದ್ರಿಂದ ಮೇ ಬಿ ಅದು ನಿಮ್ಗೆ ಅಡಿಷನಲ್ ಬೆನಿಫಿಟ್ ಇರ್ಬೋದು, ಬಟ್ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ ಇರೋದೇ ಹೀಗೆ. ನೀವೇನೋ ಸ್ಪಿರಿಚುವಲ್ ಲೈನ್ ಬಂದು ನೀವು ಚೇಂಜ್ ಆಗಿಲ್ಲ, ನಿನ್ನೆ ಮೊನ್ನೆ ನೀವು ಹುಟ್ಟದಾಗಿಂದ ಇದೇ ರೀತಿನೇ ಇದ್ದೀರಾ. ಸೊ ಯಾವಾಗ್ಲೂ ಕೈಂಡ್, ನಮ್ಮ ಹತ್ರ ದುಡ್ಡಿದೆ ಅಂತ ಬೇರೆಯವ್ರನ್ನ ನೀವು ಹೀಯಾಳಿಸಲ್ಲ, ಅಥವಾ ಎಲ್ಲಾನು ಕೂಡ ಸಮಾನವಾಗಿ ನೋಡ್ತೀರಾ. ಸೊ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ನೀವು ಮಾಡೋದೇ ಇಲ್ಲ, ಭೇದ ಭಾವನೆ ಮಾಡೋದಿಲ್ಲ. ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿಯಿಂದ ಕಲಿಯೋದು ತುಂಬಾನೇ ಇದೆ. ಅಂದ್ರೆ ನಿಮ್ಮ ಮೇಲೆ ಯಾವಾಗ್ಲೂ ಕೂಡ ಅವರು ಒಂದ್ ಕಣ್ಣು ಇಟ್ಟಿರ್ತಾರೆ. ನೀವೇನ್ ಮಾಡ್ತೀರಾ, ನಿಮ್ ಲೈಫ್ ಅಲ್ಲಿ ಯಾವ ತರ ಡಿಸಿಷನ್ ತಗೋತೀರಾ, ನೀವ್ ಎಷ್ಟು ಸ್ಟ್ರಾಂಗ್ ಇದ್ದೀರಾ, ಮೇ ಬಿ ನೀವು ತುಂಬಾನೇ ಇಂಡಿಪೆಂಡೆಂಟ್ ಆಗಿದ್ದೀರಾ. ಸೊ ಫೈನಾನ್ಷಿಯಲ್ ಆಗಿರ್ಬೋದು, ಎಲ್ಲಾ ರೀತಿಯಿಂದಲೂ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ನೀವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಇದೆಲ್ಲ ನೋಡಿದಾಗ ನನ್ನ ಪಾರ್ಟ್ನರ್ ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ನಾನು ಫಸ್ಟ್ ಇಂಡಿಪೆಂಡೆಂಟ್ ಆಗ್ಬೇಕು. ಮೇ ಬಿ ಇವರು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇವ್ರು ಫ್ಯಾಮಿಲಿ ಹತ್ರ ಕೇಳ್ತಾರೆ, ಬಟ್ ಅದನ್ನ ನಿಮ್ಮ ಹತ್ರ ಮುಚ್ಚಿಟ್ಟಿರ್ತಾರೆ. ಬಟ್ ಈ ಒಂದು ವ್ಯಕ್ತಿ ಅನ್ಸುತ್ತೆ ನನ್ನ ಪಾರ್ಟ್ನರ್ ಎಷ್ಟು ಮೆಚೂರ್ ಆಗಿ ಯೋಚನೆ ಮಾಡ್ತಾರೆ, ಇದೆಲ್ಲಾನು ಕೂಡ ನಿಮ್ಮ ವಿಚಾರದಲ್ಲಿ ಅವ್ರು ಯೋಚನೆ ಮಾಡ್ತಾ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಫೀಲ್ ನಾನು ಒಂದು ಒಳ್ಳೆ ವ್ಯಕ್ತಿನ ಕೈ ಹಿಡಿತಾ ಇದ್ದೀನಿ, ಒಂದು ವ್ಯಕ್ತಿಯ ಜೊತೆಗೆ ನಾನು ಸಂಬಂಧದಲ್ಲಿ ಬಂದಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ಯಾರನ್ನು ನೋಡಿ ಹೀಯಾಳಿಸಲ್ಲ ಅಂಡ್ ಎಲ್ಲಾರ್ಗು ಹೆಲ್ಪ್ ಮಾಡ್ತೀರಾ. ಯಾರೇ ಬನ್ಲಿ ನಿಮ್ಮ ಹತ್ರ ಕೋಪದಲ್ಲಿ ಜಗಳ ಮಾಡಕ್ ಬಂದ್ರು ಕೂಡ ಅಂತ ವ್ಯಕ್ತಿನೂ ಕೂಡ ನೀವು ಬದಲು ಮಾಡಿ ಕಳಿಸ್ತೀರಾ ಆಚೆಗಡೆ. ಇದನ್ನೆಲ್ಲ ನೋಡಿದಾಗ ಸೊ ಈ ತರ ಒಂದು ಪೇಷನ್ಸ್ ಇರಬೇಕು ಲೈಫ್ ಅಲ್ಲಿ, ಕಾನ್ಫಿಡೆನ್ಸ್ ತುಂಬಾನೇ ಇದೆ ನಿಮ್ಗೆ. ಇದೆಲ್ಲ ನೋಡಿದಾಗ ಅವರು ಪ್ರೌಡ್ ಫೀಲ್ ಮಾಡ್ತಾರೆ. ನನ್ನ ವ್ಯಕ್ತಿ ಟೈಮ್ ತಕ್ಕ ಹಾಗೆ ಚೇಂಜ್ ಆಗಲ್ಲ, ಸಿಚುಯೇಷನ್ ತಕ್ಕ ಹಾಗೆ ಚೇಂಜ್ ಆಗಲ್ಲ. ಅವ್ರು ಇರೋದನ್ನ ಅವರೇ ಎಲ್ಲಾರನ್ನೂ ಬೇರೆಯವ್ರನ್ನ ಬದಲು ಮಾಡ್ತಾರೆ, ಅವ್ರಿಗೆ ಆ ಕೆಪಾಸಿಟಿ ಇದೆ, ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ. ನೀವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀರಾ, ಇಂಡಿಪೆಂಡೆಂಟ್ ಆಗಿರ್ತೀರಾ, ಸ್ಟ್ರಾಂಗ್ ಆಗಿರ್ತೀರಾ. ಏನೇ ಡಿಸಿಷನ್ ತಗೊಂಡ್ರು ಬೋರ್ಡರ್ ಡಿಸಿಷನ್ ತಗೋತೀರಾ, ಅಥವಾ ಬೇರೆಯವ್ರ ಡಿಸಿಷನ್ ಮೇಲೆ ನೀವು ಡಿಸಿಷನ್ ತಗೊಳಲ್ಲ, ನಿಮ್ದೇ ಓನ್ ಡಿಸಿಷನ್ ಇರುತ್ತೆ. ನಿಮ್ ಲೈಫ್ ಅಲ್ಲಿ ಇವತ್ತು ಏನೆಲ್ಲ ನೀವು ಮಾಡಿದ್ರಿ, ಇಟ್ಸ್ ಆಲ್ ಅಬೌಟ್ ಯುವರ್ ಓನ್ ಡಿಸಿಷನ್. ಇದೆಲ್ಲ ನೋಡಿದಾಗ ನಿಮ್ಮ ಪರ್ಸನ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅವ್ರಿಗಿಂತ ನೀವು ತುಂಬಾ ಮುಂದೆ ಇದ್ದೀರಾ ಲೈಫ್ ಅಲ್ಲಿ. ಇದನ್ನೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿ ಅದನ್ನ ಫಾಲೋ ಮಾಡ್ತಾರೆ, ಅವ್ರಿಗೆ ಜೆಲಸ್ ಫೀಲ್ ಆಗಲ್ಲ. ಸೊ ಸಮ್ ಟೈಮ್ಸ್ ದೇ ಫೀಲ್ ವೆರಿ ಮಚ್ ಜೆಲಸ್. ಅಂದ್ರೆ ಏನ್ ನೀನ್ ಇಷ್ಟೊಂದು ಉಪದೇಶ ಕೊಡ್ತೀಯ, ನನಗೂ ಗೊತ್ತಿದೆ, ನಾನು ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ ಅಂತ ಕೆಲವೊಂದ್ಸತಿ ಅದ್ ನಿಮ್ಗೆ ರೂಢಾಗಿ ಹೇಳಿರ್ಬಹುದು. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಜೆಲಸ್ ಇಲ್ಲ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ಆ ಒಂದು ವ್ಯಕ್ತಿ ಇಂಥ ವ್ಯಕ್ತಿನ ಭೇಟಿ ಮಾಡಿದಕ್ಕೆ ಅವರ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾಟಕೀಯವಾಗಿ ಬದುಕಿಲ್ಲ. ಸೊ ಇದೆಲ್ಲ ನೋಡಿದಾಗ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ ನನ್ನ ಪರ್ಸನ್. ಸೊ ಬೇರೆಯವ್ರ ತರ ಬೇರೆ ಪಾರ್ಟ್ನರ್ಸ್ ಅಂದ್ರೆ ಬೇರೊಬ್ಬ ವ್ಯಕ್ತಿಗಳು ಅವರ ಫ್ರೆಂಡ್ಸ್ ಪಾರ್ಟ್ನರ್ನೆಲ್ಲ ನೋಡಿದಾಗ
ಅವರ ಫ್ರೆಂಡ್ಸ್ ಹತ್ರ ಅವರ ಪಾರ್ಟ್ನರ್ಗಳು ತುಂಬಾ ಡ್ರಾಮಾ ಮಾಡ್ತಾರೆ. ಬಟ್ ನಿಮ್ಮ ಹತ್ರ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಯಾವುದೇ ರೀತಿ ಡ್ರಾಮಾ ಮಾಡಲ್ಲ. ಸೊ ನೀವ್ ಇರೋದನ್ನೇ ಹೇಳ್ತೀರಾ. ಸೊ ಚೆನ್ನಾಗಿಲ್ಲ ಅಂತಂದ್ರೆ ಅದು ಚೆನ್ನಾಗಿಲ್ಲ ಅಂತಾನೆ ನೀವ್ ಹೇಳ್ತೀರಾ. ಇಲ್ಲ ನಿಮ್ಮ ಪಾರ್ಟ್ನರ್ನ ಮೆಚ್ಚೋಕೆ ಇಲ್ಲ ಚೆನ್ನಾಗಿದೆ ಈ ರೀತಿ ಹೇಳುವಂತ ವ್ಯಕ್ತಿ ಅಲ್ಲ. ಸೊ ನಾಟಕೀಯವಾಗಿ ನೀವು ಬದುಕಿಲ್ಲ. ಯು ಆರ್ ವೆರಿ ಮಚ್ ಸ್ಟ್ರೈಟ್ ಫಾರ್ವರ್ಡ್ ಅಂಡ್ ತುಂಬಾ ಸ್ಟ್ರಾಂಗ್, ತುಂಬಾ ಬೋಲ್ಡ್. ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ತುಂಬಾನೇ ಖುಷಿ ಪಡ್ತಾರೆ. ಅಂಡ್ ಜಸ್ಟಿಸ್ ಇದೆ, ನೀವು ನ್ಯಾಯವಾಗಿ ಬದುಕಿದ್ದೀರಾ ಅನ್ನೋ ಒಂದು ಹೆಮ್ಮೆಯಿಂದ ಈ ಒಂದು ವ್ಯಕ್ತಿ ಎಲ್ಲಾರ ಹತ್ರನೂ ಹೇಳ್ಕೊತಾರೆ. ಸೊ ನೀವೇನೇ ಮಾಡಿದ್ರು ನಿಮ್ಮ ಲೈಫ್ ಅಲ್ಲಿ ಅಚೀವ್ಮೆಂಟ್ ಅದು ನ್ಯಾಯವಾಗಿ ಪಡ್ಕೊಂಡಿದ್ದೀರಾ. ಯಾರಿಗೂ ಮೋಸ ಮಾಡಿ ಕಲ್ಲೊಡ್ದು ಕೆಳಗಡೆ ಹಾಕಿ ನೀವು ಅದನ್ನ ಪಡ್ಕೊಂಡಿಲ್ಲ. ಸೊ ಎವ್ರಿಥಿಂಗ್ ಯು ಹ್ಯಾವ್ ಮೇಡ್ ಬೈ ಯೋರ್ ಓನ್ ಅಂಡ್ ನ್ಯಾಯವಾಗಿ ಬದುಕಿದ್ದೀರಾ, ಧರ್ಮದ ಹಾದಿನಲ್ಲಿ ಇದ್ದೀರಾ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಜಸ್ಟಿಸ್. ಅಂಡ್ ಕೆಲವೊಂದ್ಸತಿ ಡೆವಿಲ್ ಎನರ್ಜಿನಲ್ಲಿ ಇರ್ತಾರೆ, ಅಂದ್ರೆ ಅವರು ನಿಮ್ಮ ಒಂದು ಪ್ರೀತಿಗೆ ತುಂಬಾನೇ ಅಡಿಕ್ಟ್ ಆಗ್ಬಿಡ್ತಾರೆ ಏನೋ ಅಂತ ಅವ್ರಿಗೆ ಭಯ ಇದೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಆ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ರೋವರ್ಟ್. ಸೊ ಅವ್ರ ಎಕ್ಸ್ಟ್ರೋವರ್ಟ್ ಅಂತ ಅವರು ನಿಮ್ಮ ಹತ್ರ ತೋರಿಸ್ಕೊಳ್ತಿರ್ಬಹುದು. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಇಂಟ್ರೋವರ್ಟ್, ತುಂಬಾನೇ ಎಮೋಷನಲ್. ಅವ್ರಿಗೆ ತುಂಬಾ ಬೇಗ ಬ್ರೇಕ್ ಡೌನ್ ಆಗ್ಬಿಡ್ತಾರೆ. ಬಟ್ ನೀವು ತುಂಬಾ ಸ್ಟ್ರಾಂಗ್ ಇದ್ರೆ ನೀವು ಅಷ್ಟು ಸುಲಭವಾಗಿ ಬ್ರೇಕ್ ಡೌನ್ ಆಗಲ್ಲ. ಯಾಕಂತಂದ್ರೆ ನೀವು ನೋಡ್ಬಿಟ್ಟಿದ್ರೆ ಜೀವನ ಹೆಂಗಿದೆ, ದುಡ್ಡಿದ್ದಾಗ ಹೆಂಗೆ, ದುಡ್ಡು ಇಲ್ದಿದ್ದಾಗ ಹೆಂಗೆ, ಸೊ ಜೀವನದಲ್ಲಿ ಕಷ್ಟ ಬಂದಾಗ ಹೆಂಗೆ ಎದುರಿಸ್ಬೇಕು. ಯು ಆಲ್ರೆಡಿ ನೋ ಎವ್ರಿಥಿಂಗ್. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಹತ್ರ ಎಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ, ಅವ್ರ ಜೀವನನ ಯಾವ ತರ ನೋಡ್ತಾರೆ, ಅದರಿಂದ ಒಂದು ವ್ಯಕ್ತಿ ಹತ್ರ ನಾನು ಎಲ್ಲಾನು ತಿಳ್ಕೊಬೇಕು. ನಿಮ್ಮ ಹತ್ರ ಅವ್ರು ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಈ ತರ ಇದೆ, ಯಾವ ತರ ನಾನು ಇರಬೇಕು ಅಂತ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ ಅಂಡ್ ಅವರ ಪ್ರಶ್ನೆಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀರಾ. ಅಂಡ್ ನೀವು ಎಷ್ಟೇ ಬಿಸಿ ಇದ್ರು ಕೂಡ ನಿಮ್ಮ ಪರ್ಸನ್ಗೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ನೀವು ಕೊಡ್ತಾ ಇದ್ದೀರಾ. ಕೆಲವೊಂದ್ಸತಿ ಆ ಒಂದು ವ್ಯಕ್ತಿನೇ ಪ್ರೀತಿನ ಮ್ಯಾನೇಜ್ ಮಾಡಕ್ ಆಗದೆ ಕೆಲವೊಂದ್ಸತಿ ಆ ಒಂದು ವ್ಯಕ್ತಿ ತುಂಬಾ ರೂಡ್ ಆಗಿ ನಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪೇಷನ್ಸ್ ನ ನೀವು ಕಳ್ಕೊಂಡಿಲ್ಲ ನಿಮ್ಮ ಪಾರ್ಟ್ನರ್ ಹತ್ರ. ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ದಟ್ ನನ್ನ ವ್ಯಕ್ತಿ ನಂತರ ಅಲ್ಲ. ಸೊ ನಾನು ಟೈಮ್ ಕೊಡಲ್ಲ, ನಾ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಅವ್ರು ಯಾವತ್ತೂ ನನ್ನ ಹತ್ರ ಜಗಳ ಮಾಡಿಲ್ಲ. ಬಟ್ ನಾನು ಅವ್ರಿಗೆ ಜಗಳ ಮಾಡ್ತೀನಿ, ಕಾಲ್ ಎಳಿತೀನಿ. ಬಟ್ ಅವ್ರು ಯಾವ್ದೇ ಕಾರಣಕ್ಕೂ ನನ್ನನ್ನ ಹಾಡ್ಕೊಂಡಿಲ್ಲ. ಸೊ ದುಡ್ಡಿಲ್ಲ ನಿನ್ನ ಹತ್ರ, ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಯಾವ್ದೇ ಕಾರಣಕ್ಕೂ ಕಂಪೇರ್ ಮಾಡಿ ಮಾತಾಡಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ನನ್ನ ಪರ್ಸನ್ ತುಂಬಾ ಡೌನ್ ಟು ಅರ್ತ್ ಇದ್ದಾರೆ. ಸೊ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ನೀವು ನೋಡೋಂತ ಲೈಫ್ ಪರ್ಸ್ಪೆಕ್ಟಿವ್, ನಿಮ್ಮ ಪಾರ್ಟ್ನರ್ ನೋಡೋಂತ ಲೈಫ್ ಪರ್ಸ್ಪೆಕ್ಟಿವ್ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಬಟ್ ಯು ಮೇಡ್ ಫಾರ್ ಈಚ್ ಅದರ್ ಅಂತ ಬರ್ತಾ ಇದೆ ಕಾರ್ಡ್ ಅಲ್ಲಿ. ಅಂಡ್ ಡೆತ್ ಕಾರ್ಡ್ ಇದೆ. ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಬ್ಯಾಡ್ ಸೈಕಲ್ಸ್ ಆಗಿರ್ಬೋದು, ಕಾರ್ಮಿಕ್ ಸೈಕಲ್ಸ್ ಆಗಿರ್ಬೋದು, ಕಾರ್ಮಿಕ್ ಬ್ಯಾಗೇಜ್ ಆಗಿರ್ಬೋದು, ಎಲ್ಲಾನು ಕೂಡ ಎಂಡ್ ಆಗಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಟ್ರಾನ್ಸಿಷನ್ ಆಗುತ್ತೆ. ನಿಮ್ಮ ಸಂಬಂಧದಲ್ಲಿ ನಿಮ್ಮಿಬ್ರು ಮಧ್ಯೆ ಏನೇ ಅಪ್ಸ್ ಅಂಡ್ ಡೌನ್ಸ್ ಇದ್ರು ಅದೆಲ್ಲ ಕ್ಲಿಯರ್ ಔಟ್ ಆಗಿ ಹೀಲ್ ಆಗಿ ನಿಮ್ಮ ಪಾರ್ಟ್ನರ್ ನಿಮಗೆ ಏನ್ ಕೊಡ್ಬೇಕೋ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ. ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವರ ಜೀವನದಲ್ಲಿ ಅವ್ರು ಎಲ್ಲವೂ ಕೂಡ ಬದಲು ಮಾಡಿಕೊಂಡು ನಿಮ್ಮ ತರನೇ ಚೆನ್ನಾಗಿ ಅವರು ಜೀವನವನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿನ ನೀವು ಬಿಲೀವ್ ಮಾಡ್ಬೋದಾ, ನಂಬೋದಾ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.